your second semester, first chapter in science, simple machine. Simple machine. What is the meaning of simple machine? Today in this class we will discussing about simple machine. We have to perform a variety of work today. We have to perform a variety of work today. Today we perform variety of work. That's why some of them require application of great force. ಹಾಗಾಗಿ ನಾವು ವರ್ಕ್ ಮಾಡೋದ್ರಿಂದ ಪ್ರತಿದಿನ ನಾವು ಕೆಲಸವನ್ನು ಮಾಡ್ತಾ ಇರ್ತೀವಿ. ಸಮ್ ಆಫ್ ದೆಮ್ ರಿಕ್ವೈರ್ ಅಪ್ಲಿಕೇಶನ್ ಆಫ್ ಗ್ರೇಟ್ ಫೋರ್ಸ್. ಹಾಗಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಗ್ರೇಟ್ ಫೋರ್ಸ್ ಒಂದು ಒತ್ತಡವನ್ನು ಹಾಕಬೇಕಾಗಿರ್ತಾ ಇರುತ್ತೆ. ದಟ್ ಮೀನ್ಸ್ ಇದರ ಅರ್ಥ ಎ ಲಾಟ್ ಆಫ್ ಎನರ್ಜಿ ಈಸ್ ವೇಸ್ಟೆಡ್ ಇನ್ ಡೂಯಿಂಗ್ ದೇಮ್. ಕೆಲಸವನ್ನು ಮಾಡುವಾಗ ಸಾಕಷ್ಟು ಶಕ್ತಿ ನಮ್ಮಿಂದ ಅದು ವೇಸ್ಟ್ ಆಗ್ತಾ ಇರುತ್ತೆ. ಎ ಲಾಟ್ ಆಫ್ ಎನರ್ಜಿ ಈಸ್ ವೇಸ್ಟೆಡ್. ಎ ಲಾಟ್ ಆಫ್ ಎನರ್ಜಿ ಈಸ್ ವೇಸ್ಟೆಡ್. ಸಾಕಷ್ಟು ಶಕ್ತಿ ವ್ಯರ್ಥ ಆಗ್ತಾ ಇರುತ್ತೆ. ಈಸ್ ಡೂಯಿಂಗ್ ದೆಮ್. ನಾವು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ. ಸಮ್ ಟೂಲ್ಸ್ ಮೇಕ್ ಅವರ್ ವರ್ಕ್ ಈಸರ್. ಸಮ್ ಟೂಲ್ಸ್ ಮೇಕ್ ಅವರ್ ವರ್ಕ್ ಈಸರ್ ಬೈ ಸೇವಿಂಗ್ ಅವರ್ ಟೈಮ್ ಆ್ಯಂಡ್ ಎನರ್ಜಿ. ಕೆಲವೊಂದು ಸಾಧನಗಳನ್ನ, ಸಮ್ ಟೂಲ್ಸ್ ಮೀನ್ಸ್ ಕೆಲವೊಂದು ಸಾಧನಗಳು, ವಸ್ತುಗಳನ್ನು ನಾವು ಬಳಸೋದ್ರಿಂದ ಮೇಕ್ ಅವರ್ ವರ್ಕ್ ಈಸರ್, ನಮ್ಮ ಕೆಲಸವನ್ನು ಅದು ಸುಲಭವಾಗಿ ಮಾಡುತ್ತೆ. ಬೈ ಸೇವಿಂಗ್ ಅವರ್ ಟೈಮ್, ನಮ್ಮ ಸಮಯವನ್ನು ಕೂಡ ಅದು ಉಳಿತಾಯ ಮಾಡುತ್ತೆ. ಆ್ಯಂಡ್ ಎನರ್ಜೀಸ್, ನಮ್ಮ ಶಕ್ತಿಯನ್ನು ಕೂಡ ಅದು ಉಳಿಸುತ್ತೆ. ಸಮ್ ಟೂಲ್ಸ್ ಮೇಕ್ ಅವರ್ ವರ್ಕ್ ಈಸರ್. ಕೆಲವೊಂದು ವಸ್ತುಗಳನ್ನು ನಾವು ಬಳಸಿ ಕೆಲಸವನ್ನು ಮಾಡೋದ್ರಿಂದ our work easier by saving our time and energy. These tools are called machine. These tools are called machine. Such types of machines we call such types of tools we call machine. Some tools make our work easier by saving our time and energy. These tools are called machine. Developing the designs of new machines is becoming more sophisticated as science and technology advance. In present situation, technology and science is advanced. That's why developing the designs of new machines is becoming more sophisticated. ಈಗಿನ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದ್ರಿಂದ ಅಲ್ಲಿನ ವಸ್ತುಗಳು, ಆ ವಸ್ತುಗಳ ಡಿಸೈನ್ಸು ಏನಾಗಿದೆ, ಡೆವಲಪ್ ಆಗಿದೆ. ಅಂದರೆ ಹಳೆಯದಕ್ಕೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಅದು ಸೊಫಿಸ್ಟಿಕೇಟೆಡ್ ಆಗಿ, ಅಂದರೆ ಕಂಫರ್ಟಬಲ್ ಆಗಿ ಇರುವಂಥ ಅಷ್ಟರ ಮಟ್ಟಿಗೆ ನಮಗೆ ಮಾಡಿರುತ್ತೆ. ಅದು ನಮ್ಮ ಕೆಲಸವನ್ನು ಈಸಿಯಾಗಿ ಮತ್ತು ನಮ್ಮ ಸಮಯವನ್ನು ಉಳಿತಾಯ ಮಾಡುವ ಹಾಗೆ ಮತ್ತು ನಮ್ಮ ಎನರ್ಜಿಯನ್ನು ಸೇವ್ ಮಾಡೋ ರೀತಿ ಈಗಿನ ಕಾಲದ ಮಿಷಿನ್ಸನ್ನು ನಾವು ಕಾಣಬಹುದು. ಡೆವಲಪಿಂಗ್ ದ ಡಿಸೈನ್ಸ್ ಆಫ್ ನ್ಯೂ ಮಿಷಿನ್ಸ್. ಈ ಹೊಸ ಮಿಷಿನ್ಸ್ಗಳಲ್ಲಿ ನಾವು ಡೆವಲಪಿಂಗ್ಸನ್ನು ಕಾಣಬಹುದು. ಈಸ್ ಬಿಕಮಿಂಗ್ ಮೋರ್ ಸೊಫಿಸ್ಟಿಕೇಟೆಡ್. ಇದು ಸೊಫಿಸ್ಟಿಕೇಟೆಡ್ ಆಗಿರುತ್ತೆ. ಆ್ಯಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದ್ರಿಂದ ಈಗಿನ ಕಾಲದ ಮಿಷಿನ್ಸು ಅದರ ಡಿಸೈನ್ಸು ಡೆವಲಪ್ ಆಗಿರೋದನ್ನ ನಾವು ಕಾಣಬಹುದು ಮಕ್ಕಳೇ. ಓಕೆ, ಸಿಂಪಲ್ ಮಿಷಿನ್. A simple machine is a device or a tool. A simple machine is a device. It is a device. Device means vastu, thing, or a tool, sadhana. A simple machine is a device. It is a thing or a tool, sadhana, that makes our work easier. It is make our work easier. ತುಂಬ ಸುಲಭವಾಗಿ ಮಾಡುತ್ತೆ. ಆ್ಯಂಡ್ ಫಾಸ್ಟರ್ ಮೀನ್ಸ್ ವೇಗವಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸಿಂಪಲ್ ಮಿಷಿನು. ಆ್ಯಂಡ್ ಮೋರ್ ಕನ್ವಿನಿಯೆಂಟ್. ನಮಗೆ ಅದು ಕಂಫರ್ಟಬಲ್ ಆಗಿ ನಾವು ಬೇಗ ಕೆಲಸವನ್ನು ಮಾಡಲಿಕ್ಕೆ, ನಮ್ಮ ಸಮಯವನ್ನು ಉಳಿತಾಯ ಮಾಡಲಿಕ್ಕೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ದಟ್ ಟೈಪ್ಸ್ ಆಫ್ ಮಿಷಿನ್ಸ್ ವಿ ಕಾಲ್ ಸಿಂಪಲ್ ಮಿಷಿನ್ಸ್. ಎ ಸಿಂಪಲ್ ಮಿಷಿನ್ಸ್ ಇಸ್ ಎ ಡಿವೈಸ್. ಇಟ್ ಈಸ್ ಎ ಥಿಂಗ್ ಆರ್ ಎ ಟೂಲ್ ದಟ್ ಮೇಕ್ಸ್ ಅವರ್ ವರ್ಕ್ easier, that makes our work easier, faster and more convenient. That these types of machines we call simple machine. Unlike complex machine like
ಎಲೆಕ್ಟ್ರಿಕ್ ಫ್ಯಾನ್ಸ್, ಕಾಂಪ್ಲೆಕ್ಸ್ ಮಿಷಿನ್, ತುಂಬ ಗಟ್ಟಿಯಾಗಿರುವಂತಹ ಕಠಿಣವಾಗಿರುವಂತಹ ಎಲೆಕ್ಟ್ರಿಕ್ ಮಿಷಿನ್ಸ್ ಲೈಕ್ ಎಲೆಕ್ಟ್ರಿಕ್ ಫ್ಯಾನ್ಸ್, ಕಾರ್ಸ್, ಸಿಂಪಲ್ ಮಿಷಿನ್ಸ್ ಯೂಸ್ ಓನ್ಲಿ ಎ ಸಿಂಗಲ್ ಫೋರ್ಸ್. ಈಗ ಫ್ಯಾನ್ ಆಗಿರ್ಬೋದು ಮಕ್ಕಳೇ, ಅಥವಾ ಕಾರ್ ಆಗಿರ್ಬೋದು, ಅವುಗಳನ್ನು ಒಂದಕ್ಕೊಂದನ್ನ ನಾವು ಫಿಟ್ ಮಾಡಲಿಕ್ಕೆ ಈ ಸಿಂಪಲ್ ಮಿಷಿನ್ಸ್, ಸುಲಭವಾಗಿರುವಂತಹ ಸಣ್ಣದಾದಂತಹ ಮಿಷಿನ್ಸನ್ನು ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಇಟ್ ಯೂಸ್ ಓನ್ಲಿ ಎ ಸಿಂಗಲ್ ಫೋರ್ಸ್, ಅದು ಒಂದು ಸಿಂಗಲ್ ಫೋರ್ಸ್ ಆಗಿರುತ್ತೆ. ಸಿಂಪಲ್ ಮಿಷಿನ್ಸ್ ಆರ್ ಸಿಂಪಲ್. Simple machines are simple because most have only one moving. Most have only one moving. ಹಾಗಾಗಿ ಅದು ಒಂದೇ ಒಂದು ಮೂವ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓನ್ಲಿ ಒನ್ ಮೂವಿಂಗ್ ಪಾರ್ಟ್. ಇಟ್ ಈಸ್ ದ ಮೂವಿಂಗ್ ಪಾರ್ಟ್. ದಟ್ಸ್ ವೈ ಸಮ್ ಆರ್ ಸೋ ಸಿಂಪಲ್ ದಟ್ ದೇ ಡೋಂಟ್ ಹ್ಯಾವ್ ಎನಿ ಮೂವಿಂಗ್ ಪಾರ್ಟ್ಸ್. ಅವುಗಳನ್ನು ನಾವು ಫಿಕ್ಸ್ ಮಾಡಲಿಲ್ಲ ಅಂತಂದರೆ ಅವುಗಳು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡಲಿಕ್ಕೆ, ಮೂವ್ ಆಗಲಿಕ್ಕೆ ಅದು ಆಗೋದಿಲ್ಲ. ವೆನ್ ವಿ ಪುಟ್ ಸಿಂಪಲ್ ಮಿಷಿನ್ಸ್ ಟುಗೆದರ್, ಯಾವಾಗ ನಾವು ಸಿಂಪಲ್ ಮಿಷಿನ್ಸನ್ನು ಒಟ್ಟಿಗೆ ಸೇರಿಸ್ತೇವೋ ಆಗ ವಿ ಗೆಟ್ ಎ ಕಾಂಪ್ಲೆಕ್ಸ್ ಮಿಷಿನ್. ಒಂದು ದೊಡ್ಡದಾದಂತಹ ಕಠಿಣವಾದಂತಹ ಒಂದು ಮಿಷಿನ್ಸನ್ನು ನಾವು ಪಡ್ಕೋತೇವೆ, ಲೈಕ್ ಎ ಕಾರ್ ಆರ್ ಎ ಫ್ಯಾನ್. ಈಗ ಫ್ಯಾನ್ಗೆ ಅದನ್ನು ಫಿಕ್ಸ್ ಮಾಡಬೇಕು ಅಂತಂದರೆ ಸ್ಕ್ರೂ ಮತ್ತು ಅದಕ್ಕೆ ಬೇಕಾದಂತಹ ನಟ್ಟು, ಬೋಲ್ಟ್ಸ್ ಇವೆಲ್ಲ ಮತ್ತು ಗೇರ್ಸ್ ಇವೆಲ್ಲ ಬೇಕಾಗಿರುತ್ತೆ. ಇವುಗಳನ್ನೆಲ್ಲ ಒಟ್ಟಾಗಿ ಸೇರಿ ಸಿಂಪಲ್ ಮಿಷಿನ್ಸ್ ಆರ್ ಟುಗೆದರ್. ಈ ಸಿಂಪಲ್ ಮಿಷಿನ್ಸ್ ಎಲ್ಲ ಒಟ್ಟಾಗಿ ಸೇರಿದ್ರೆ ವಿ ಗೆಟ್ ಎ ಕಾಂಪ್ಲೆಕ್ಸ್ ಮಿಷಿನ್. ಒಂದು ದೊಡ್ಡದಾದಂತಹ ಒಂದು ಕಾಂಪ್ಲೆಕ್ಸ್ ಮಿಷಿನನ್ನು ನಾವು ಪಡ್ಕೋತೇವೆ, ಲೈಕ್ ಎ ಕಾರ್ ಥರ ಆಗಿರ್ಬೋದು, ಫ್ಯಾನ್ ಥರ ಆಗಿರ್ಬೋದು. ಇದನ್ನೇ ನಾವು ಮಕ್ಕಳೇ ಸಿಂಪಲ್ ಮಿಷಿನ್ಸ್ ಅಂತ ಕರಿತೀವಿ. ಸಿಂಪಲ್ ಮಿಷಿನ್ಸ್ ಟುಗೆದರ್ ವಿ ಗೆಟ್ ಎ ಕಾಂಪ್ಲೆಕ್ಸ್ ಮಿಷಿನ್ ಲೈಕ್ ಎ ಕಾರ್ ಆರ್ ಎ ಫ್ಯಾನ್. ಹವೆವರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಹಾಗಾಗಿ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಪ್ರಮುಖವಾಗಿದೆ. ದಟ್ ವೆನ್ ವಿ ಯೂಸ್ ಎ ಸಿಂಪಲ್ ಮಿಷಿನ್, ಯಾವಾಗ ನಾವು ಈ ಸಿಂಪಲ್ ಮಿಷಿನ್ಸನ್ನು ಯೂಸ್ ಮಾಡ್ತೇವೆ, ವಿ ಆರ್ ಆ್ಯಕ್ಚುಲಿ ಡೂಯಿಂಗ್ ದ ಸೇಮ್ ಅಮೌಂಟ್ ಆಫ್ ವರ್ಕ್ ಆ್ಯಸ್ ವಿ ಡೂ ವಿತೌಟ್ ದ ಮಿಷಿನ್. ಈ ಸಿಂಪಲ್ ಮಿಷಿನ್ಸನ್ನು ನಾವು ಯೂಸ್ ಮಾಡಲಿಲ್ಲ ಅಂತಂದರೆ ನಾವು ಹೆಚ್ಚು ಸಮಯ ನಾವು ಆ ವರ್ಕ್ ಮಾಡಲಿಕ್ಕೆ ತಗೋತೇವೆ ಮತ್ತು ಹೆಚ್ಚು ಕಷ್ಟಪಡಬೇಕಾಗುತ್ತೆ. ಆ್ಯಕ್ಚುಲಿ ಡೂಯಿಂಗ್ ದ ಸೇಮ್ ಅಮೌಂಟ್ ಆಫ್ ದ ವರ್ಕ್ ಆ್ಯಸ್ ವಿ ಡೂ ವಿತೌಟ್ ದ ಮಿಷಿನ್ಸ್. It just makes the work easier or faster. It makes our work easier and faster and saving our time also. ಹಾಗಾಗಿ ಸಿಂಪಲ್ ಮಿಷಿನ್ಸನ್ನು ನಾವು ಬಳಸಿ ನಾವು ಕೆಲಸ ಮಾಡೋದ್ರಿಂದ ಈ ಸಿಂಪಲ್ ಮಿಷಿನ್ಸು ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು ಮತ್ತು ನಮ್ಮ ಟೈಮನ್ನು ಅದು ಉಳಿತಾಯ ಮಾಡುತ್ತೆ. ಆ್ಯಂಡ್ ಇಟ್ ಮೇಕ್ಸ್ ದ ವರ್ಕ್ ಈಸರ್ ಆರ್ ಫಾಸ್ಟರ್. ನಮ್ಮ ಕೆಲಸವನ್ನು ಬೇಗ ಮತ್ತು ಸುಲಭವಾಗಿ ಮುಗಿಸ್ಲಿಕ್ಕೆ ಈ ಸಿಂಪಲ್ ಮಿಷಿನ್ಸು ನಮಗೆ ಹೆಲ್ಪ್ ಮಾಡುತ್ತೆ. ದೇರ್ ಆರ್ 6 ಮೇನ್ ಟೈಪ್ಸ್ ಆಫ್ ಸಿಂಪಲ್ ಮಿಷಿನ್ಸ್. ಹಾಗಾದರೆ ಇಷ್ಟೊಂದು ಯೂಸ್ ಆಗಿರುವಂತಹ ಈ ಸಿಂಪಲ್ ಮಿಷಿನ್ಸು ಯಾವ್ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ದೇರ್ ಆರ್ 6 ಮೇನ್ ಟೈಪ್ಸ್ ಆಫ್ ಸಿಂಪಲ್ ಮಿಷಿನ್ಸ್. ದೇರ್ ಆರ್ 6 ಮೇನ್ ಟೈಪ್ಸ್ ಆಫ್ ಸಿಂಪಲ್ ಮಿಷಿನ್ಸ್. ಹೌ ಮೆನಿ ಟೈಪ್ಸ್ ಆಫ್ ಸಿಂಪಲ್ ಮಿಷಿನ್ಸ್? 6 main types of simple machines. These are most of the machines in our daily life are complex device made of combinations of simpler machines. What are the types of simple machines? It is most of machines in our daily life are complex device made of combinations of simpler machines. ನಾವು ಏನೆಲ್ಲ ನಾವು ಪ್ರತಿದಿನ ಬಳಸ್ತೀವೋ ಕಾಂಪ್ಲೆಕ್ಸ್ ಮಿಷಿನ್ಸು, ಆ ಕಾಂಪ್ಲೆಕ್ಸ್ ಡಿವೈಸ್ ಜೊತೆಗೆ ಈ ಎಲ್ಲ ರೀತಿಯಾದಂತಹ ಸಿಂಪಲರ್ ಮಿಷಿನ್ಸನ್ನು ನಾವು ಕಾಣಬಹುದು. ಹಾಗಾದರೆ such as levers is the one of the types of simple machines, and wedges also one of the types of simple machine, and screw ಅಂತ ಹೇಳ್ತಿರಲ್ಲ, screw also one of the types of simple machines, and gears also one of the types of simple machines. These are the simple machines. Wheel and axle and pulleys
that magnify a force or effort appeal to them and give mechanical advantage. Other machines change the size, direction or speed of a movement. ವೀಲು, ಗೇರು ಮತ್ತು ಆಕ್ಸಲ್ ಆ್ಯಂಡ್ ಪುಲ್ಲಿ ದಟ್ ಮ್ಯಾಗ್ನಿಫೈ ಎ ಫೋರ್ಸ್, ಎಫರ್ಟ್, ಇವುಗಳು ನಾವು ಆಕ್ಸ್ ಅಂದರೆ ಕೊಡಲಿ ಇವುಗಳನ್ನೆಲ್ಲ ನಾವು ಬಳಸ್ತೇವೆ. ಆಕ್ಸಲ್, ಪುಲ್ಲಿ, ವೀಲ್, ಚಕ್ರ ಇವುಗಳನ್ನೆಲ್ಲ ನಾವು ಬಳಸುವಾಗ ನಾವು ಎಕ್ಸ್ಟ್ರಾ ಫೋರ್ಸನ್ನು ಹಾಕ್ತೇವೆ ಮತ್ತು ಎಫರ್ಟನ್ನು ಹಾಕ್ತೇವೆ. ಆ್ಯಂಡ್ ಗಿವ್ ಎ ಮೆಕ್ಯಾನಿಕಲ್ ಅಡ್ವಾಂಟೇಜ್, ನಾವು ಒಂದು ಮೆಕ್ಯಾನಿಕಲ್ ಅಡ್ವಾಂಟೇಜನ್ನು ಪಡ್ಕೋತೇವೆ. ಅದರ್ ಮಿಷಿನ್ಸ್ ಚೇಂಜ್ ದ ಸೈಜ್, ಕೆಲವೊಂದು ಮಿಷಿನ್ಸು ಅದರ ರೂಪವನ್ನೇ ಬೇರೆ ರೀತಿ ಬದಲಾವಣೆ ಆಗುತ್ತೆ, ಅದರ ಡೈರೆಕ್ಷನ್ ಬದಲಾವಣೆ ಆಗುತ್ತೆ, ಅದರ ಸ್ಪೀಡು ಮೂಮೆಂಟ್ ಕೂಡ ಬದಲಾವಣೆ ಆಗುತ್ತೆ. liver what is it is also one of the types of simple machines. A lever is a board or a rigid rod that helps us to lift or move something with less effort. ಮಕ್ಕಳೇ, ಈಗ ನಾವು ಏನೋ ಒಂದು ಗುಂಡುಕಲ್ಲನೋ ಅಥವಾ ಒಂದು ದೊಡ್ಡದಾದಂತಹ ಕಬ್ಬಿಣದಾದ ವಸ್ತುವನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ಸಾಗಿಸ್ಬೇಕು ಅಂತಂದರೆ ನಾವು ರಾಡನ್ನು ಯೂಸ್ ಮಾಡ್ತಾರೆ. ಅಂದರೆ ಕಬ್ಬಿಣದ್ದು ರಾಡ್ ಅಂತ ಕರೀತಾರಲ್ಲ, ಅದರಿಂದ ನಾವು ಎತ್ತುವಾಗ ಸ್ವಲ್ಪ ಅದಕ್ಕೆ ನಾವು ಬೇಗ ಅದನ್ನು ಎತ್ಬೋದು. ಇದು ಕೂಡ ಒಂದು ಸಿಂಪಲ್ ಮಿಷಿನೇ. ಎ ಲಿವರ್ ಈಸ್ ಎ ಬೋರ್ಡ್, ಇಟ್ ಈಸ್ ಎ ಬೋರ್ಡ್ ಆರ್ ಎ ರಿಜಿಡ್ ರಾಡ್. ಇದನ್ನು ಲಿವರ್ ಅಂತಂದರೆ ರಾಡ್ ದಟ್ ಹೆಲ್ಪ್ ಅಸ್ ಲಿಫ್ಟ್, ಎತ್ತಲಿಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಆರ್ ಮೂವಿಂಗ್ ಸಮಥಿಂಗ್, ಕೆಲವೊಂದನ್ನು ಅದನ್ನು ಮೂವ್ ಮಾಡಲಿಕ್ಕೆ ವಿತ್ ಲೆಸ್ ಎಫರ್ಟ್, ಕಡಿಮೆ ಎಫರ್ಟನ್ನು ಹಾಕಿ ನಾವು ಒಂದು ದೊಡ್ಡದಾದಂತಹ ವಸ್ತುವನ್ನು ಎತ್ತಲಿಕ್ಕೆ ಮೂವ್ ಮಾಡಲಿಕ್ಕೆ ಈ ರಿಜಿಡ್ ರಾಡು ನಮಗೆ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ದ ಲಿವರ್. The rigid rod is arranged in such a manner that it can move freely around a fixed point. The rigid rod is arranged such a manner that it can move freely around fixed point. ಒಂದು ಫಿಕ್ಸ್ಡ್ ಪಾಯಿಂಟಲ್ಲಿ ಇಟ್ಕೊಂಡು ಆ ವಸ್ತುವನ್ನು ರಾಡಿಂದ ಇನ್ನೊಂದು ಕಡೆಗೆ ಅದನ್ನು ಮೂವ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎ ಲಾಂಗ್ ಬಾರ್. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಉದಾಹರಣೆಗೆ ಒಂದು ದೊಡ್ಡದಾದಂಥ ಬಾರ್ ಈಸ್ ಯೂಸ್ ಟು ಮೂವ್ ಎ ಬ್ಲೌಡರ್. ಅದನ್ನು ನಾವು ಮೂವ್ ಮಾಡಬೇಕಾಗಿರುತ್ತೆ. ಸಮ್ಟೈಮ್ಸ್ ಇಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಫೋರ್ಸ್ ಟು ಪರ್ಫಾರ್ಮ್ ಡೆಲಿಕೇಟ್ ಜಾಬ್ಸ್ ಲೈಕ್ ಟ್ವೀಸರ್. ಒಂದು ದೊಡ್ಡದಾದಂತಹ ಗುಂಡುಕಲ್ಲನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕು ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಟ್ಕೊಂಡು ಅದನ್ನು ರಾಡನ್ನು ಇಟ್ಕೊಂಡು ಮೂವ್ ಮಾಡೋದನ್ನು ನೀವು ನಿಮ್ಮ ಸರೌಂಡಿಂಗ್ಸಲ್ಲಿ ನೋಡ್ಬೋದು. ಆ್ಯಂಡ್ ದ ಫೋರ್ಸ್ ಟು ಪರ್ಫಾರ್ಮ್ ಡೆಲಿಕೇಟ್ ಜಾಬ್ಸ್, ಕೆಲವೊಂದು ಸೂಕ್ಷ್ಮವಾದಂತಹ ಕೆಲಸಗಳಲ್ಲೂ ಕೂಡ ಈ ಲಿವರ್ ಮಿಷಿನ್ಸನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ ಟ್ವೀಸರ್ಸ್ ಮೀನ್ಸ್ ಆಪ್ರೇಷನ್ ಮಾಡುವಾಗ ಟ್ವೀಸರ್ ಅಂತ ಬಳಸ್ತಾರೆ. ಯಾವಾಗ ಹಾಸ್ಪಿಟ್ಲಲ್ಲಿ ಲೈಕ್ ಟ್ವೀಸರ್ ಯೂಸ್ಡ್ ಎ ಸರ್ಜನ್ ವೈಲ್ ಪರ್ಫಾರ್ಮಿಂಗ್ ಆ್ಯನ್ ಆಪ್ರೇಷನ್ ಡಿಕ್ರೀಸಸ್ ಫೋರ್ಸ್. ಆಪ್ರೇಷನ್ ಮಾಡುವಾಗ ಸರ್ಜನ್ನು ಇದನ್ನು ಬಳಸ್ತಾರೆ. ಇದು ಕೂಡ ಒನ್ ಆಫ್ ದ simple machines. A liver has three main parts. Liver is one of the types of simple machine. A liver has three main parts. What are the parts of the liver? Load, object to be lifted. ಅಲ್ಲಿ ಒಂದು ವಸ್ತು ಇರುತ್ತೆ. ಲೋಡ್ ಮೀನ್ಸ್ ಆಬ್ಜೆಕ್ಟ್, ವಸ್ತು. ಟು ಬಿ ಲಿಫ್ಟೆಡ್, ಅದನ್ನೇ ಎತ್ತಬೇಕಾಗಿರುತ್ತೆ. ಫಲ್ಕ್ರೂಮ್ ಮೀನ್ಸ್ ದ ಪಾಯಿಂಟ್ ಆಫ್ ಸಪೋರ್ಟ್ ಆಫ್ ದ ರಾಡ್ಗೆ ಇರುವಂಥ ಸಪೋರ್ಟು ವೇರ್ ಇಟ್ ಟಚ್ ದ ಸ್ಟೋನ್ಸ್. ಅಲ್ಲಿ ಒಂದು ಸ್ಟೋನ್ ಇರುತ್ತೆ ಅಂದ್ಕೊಳ್ಳಿ, ಆ ಸ್ಟೋನ್ಗೆ ಟಚ್ ಆಗಿರುವಂಥ ರಾಡು, ಅದನ್ನು ಫಲ್ಕ್ರೂಮ್ ಅಂತ ಕರಿತೀವಿ. ಎಫರ್ಟ್, ದ ಫೋರ್ಸ್ ಅಪ್ಲೈಡ್, ಒಂದು ಫೋರ್ಸನ್ನು ಅಪ್ಲೈ ಮಾಡೋದು
on one end of the rod and on one end of the rod. ಅದರಿಂದ ಅದಕ್ಕೆ ಮುಂದೆ ಎಫರ್ಟ್ ಹಾಕಿ ಮುಂದೆ ತಳ್ಳೋದು. ಆ ಎಫರ್ಟ್ ಹಾಕಿ ಆ ಸ್ಥಳಕ್ಕೆ ಮೂವ್ ಮಾಡೋದನ್ನು ನಾವು ಎಫರ್ಟ್ ಅಂತ ಕರಿತೇವೆ. There are 3 classes of levers. There are 3 classes of levers. What are the 3 main parts? Load, fulcrum, effort. Load means object to be lifted. Object to be lifted. Fulcrum, the point of support of the rod. The point of support of the rod where it touches the stone. And effort, the force applied on one end of the rod. These are the main parts of the lever. There are 3 classes of levers. There are 3 classes of levers. First class and second class and third class. There are 3 classes of levers. First class lever, when the fulcrum is between the load and the effort, it is a first class lever. For example, first class lever, broom, ಕಸ್ಪರ್ಕೆ, ಅಲ್ಲಿ ಹಿಡ್ಕೊಳ್ತೀವಲ್ಲ ಕಸ್ಪರ್ಕೆನ, ಅದು ಲೋಡು ಎಫರ್ಟು ಫಲ್ಕ್ರೂಮನ್ನು ನಾವು ಕಾಣ್ಬೋದು. ನೈಲ್ ಕಟರ್, ಇಟ್ ಈಸ್ ದ ಫಸ್ಟ್ ಕ್ಲಾಸ್ ಲಿವರ್. ಆ್ಯಂಡ್ ಸೀಸರ್ ಆ್ಯಂಡ್ ಸೀಸಾ, ದೀಸ್ ಆರ್ ಆಲ್ಸೋ ಫಸ್ಟ್ ಕ್ಲಾಸ್ liver simple machines. And second class lever, when the load is between, ಈ second class lever ಅಲ್ಲಿ ಲೋಡು ಮಧ್ಯದಲ್ಲಿರುತ್ತೆ, the fulcrum and the effort is a second class lever. For example, ನಟ್ ಕಟರ್, ನಟ್ಟನ್ನು ಕಟ್ ಮಾಡುವಂತಹ ನಟ್ ಕಟರ್. ಅದರಲ್ಲಿ ನೋಡಿ ಲೋಡು ಮಧ್ಯದಲ್ಲಿದೆ, ಫಲ್ಕ್ರೂಮು ಮತ್ತು ಎಫರ್ಟು ಇದು ಎರಡು ಕೂಡ ಸೈಡಲ್ಲಿದೆ. ಬಾಟಲ್ ಓಪನ್ ಮಾಡೋ ಬಾಟ್ಲಲ್ಲೂ ಅಷ್ಟೇ, ಅದರಲ್ಲಿ ಮಧ್ಯೆ ಲೋಡ್ ಇರುತ್ತೆ, ಕೆಳಗಡೆ ಕೈ ಮತ್ತು ಮೇಲ್ಗಡೆ ಓಪನರಿಂದ ತೆಗೆಯುವಂಥ ಕೈ, ಇದು ಫಲ್ಕ್ರೂಮು ಮತ್ತು ಎಫರ್ಟ್ ಆಗಿರುತ್ತೆ. ಆ್ಯಂಡ್ ವೀಲ್ ಬಾರೋ, ಅಲ್ಲಿ ಕಸನ ತುಂಬಿಕೊಂಡು ಒಬ್ಬರು ಹೋಗ್ತಾ ಇದ್ದಾರಲ್ಲ, ಅದರಲ್ಲೂ ನೋಡ್ಬೋದು ಮಧ್ಯದಲ್ಲಿ ಲೋಡ್ ಇದೆ, ಆ ಕಡೆ ಈ ಕಡೆ ಫಲ್ಕ್ರೂಮು ಮತ್ತು ಎಫರ್ಟ್. ಮುಂದ್ಗಡೆ ವೀಲು ಅದು ಎಫರ್ಟ್ ಆಗಿರುತ್ತೆ, ಮುಂದ್ಗಡೆ ವೀಲು ಫಲ್ಕ್ರೂಮ್ ಆಗಿರುತ್ತೆ, ಆ ಕಡೆ ಎಫರ್ಟ್ ಹಾಕಿ ತಳ್ತಾ ಇರೋದು ಎಫರ್ಟ್ ಆಗಿರುತ್ತೆ. ಥರ್ಡ್ ಕ್ಲಾಸ್ ಲಿವರ್, when the effort is between the fulcrum and the load is a third class lever. For example, ಸ್ಟೆಪ್ಲರ್ ಅಲ್ಲಿ ಫಸ್ಟ್ ನಾವೇನು ಇಟ್ಟಿರ್ತೀವಿ, ಲೋಡ್ ಇರುತ್ತೆ, ಮತ್ತು ಈ ಕಡೆ ಮಧ್ಯದಲ್ಲಿ ಎಫರ್ಟ್ ಹಾಕಿರ್ತೀವಿ, ಮತ್ತು ಫಲ್ಕ್ರೂಮು ಸೈಡಲ್ಲಿರುತ್ತೆ. ಆ್ಯಂಡ್ ಫಿಶಿಂಗ್ ರಾಡ್ ಆ್ಯಂಡ್ ಐಸ್ ಟಾಂಗ್ಸ್ ಆ್ಯಂಡ್ ಚಿಮ್ಟಾ, ದೀಸ್ ಆರ್ ಆಲ್ಸೋ include of third class lever. I hope you understood the topics. Simple machine, what is the meaning of simple machine, and what are the types of simple machines, and what are the 3 classes levers. You understood these, I hope. What is the meaning of simple machines? Some tools make our work. Machine, what is the meaning of machine? Some tools make our work easier by saving our time and energy. These tools are called machines. What is the meaning of simple machines? A simple machine is a device or a tool that makes our work easier, faster and more convenient. These types of machines we call simple machines. What are the main types of simple machines? Levers, wedges, screw, gears, wheel and axle and pulleys. These are the main types of simple machines. What are the levers? Has 3 main parts: load, fulcrum and effort. Load is object to be lifted. Fulcrum is
the point of support of the rod where it touches the stone. Effort. Effort is the force applied on one end of the rod. Okay children, I hope you understood the topic. Thank you. I will continue in next class.